ಸ್ವಲ್ಪ ಒಳಗಡೆ ಹೋಗಲಿ, ಯಾಕೆ ಕಡ್ಡಿ ಆಸೆ ಬರಬಾರ್ದು ಅದು. ನೋಡಿ 80% ಒಳಗೆ ಹೋಗ್ಬೇಕು. 2 ನಿಮಿಷ ಆಯಿತು. 2 ನಿಮಿಷ ಎಲ್ಲ ರೆಡಿ ಆಗಿದೆ. ಓಕೆ ನೋಡಿ ಸರ್, ನೋಡಿ ಈ ಥರ ತುಂಬ ನಾವು ಇದನ್ನು ರೋಸ್ಟ್ ಮಾಡಿದ್ರೆ ಹಾಡಾಗ್ಬಿಡುತ್ತೆ. ಓಕೆ, ಎಲ್ಲ ರೆಡಿ ಆಯಿತು. ಸಾಟೆಗೆ ಬೇಕಾದ ಮಸಾಲೆ ರೆಡಿ ಆಯಿತು. ನೋಡಿ ಇದೇ ಒಂದು ಟಾಸ್. ಇದೇ ನಮ್ಮ ಪನ್ನೀರ್ ಸಾಟೆ. ಇದು ಸ್ಪೆಷಲ್ ನಮ್ಮ ಹೋಟ್ಲಲ್ಲಿ. ಪ್ಲೇಟ್ ಕೊಡ್ತೀವಿ, ಸಿಂಪಲ್ ಆಗಿ ಸರ್ವಿಸ್ ಕೊಡ್ತೀವಿ. ಅಡಿಗೆ ಮಾತ್ರ ರಿಚ್ ಆಗಿರುತ್ತೆ. ಲೈವ್ ಆಗಿ ಪನ್ನೀರ್ ಸಾಟೆ ತೋರಿಸ್ಬಿಟ್ರಲ್ಲ ಸರ್. ಇದು ಅದ್ರ ರೆಸಿಪಿ ನಮ್ಮ ಭಾಳ ಸೀಕ್ರೆಟ್ ರೆಸಿಪಿ ಹೇಳ್ಬಿಟ್ಟಿದ್ದೀವಿ. ವೀಕ್ಷಕರೇ ನಮಸ್ಕಾರ. ಮಲ್ಲೇಶ್ವರಂನ ಶುಚಿ ರುಚಿ ರೆಸ್ಟೋರೆಂಟ್ ಹತ್ರ ಬಂದ್ಬಿಟ್ಟಿದ್ದೀವಿ. ಇಸ್ಮೇಲ್ ಅವರು ಮತ್ತೊಂದು ಅದ್ಭುತ ರೆಸಿಪಿ ತೋರಿಸ್ತೀನಿ ಬನ್ನಿ ಅಂತ ಕರೀತಾರೆ. ತಡ ಮಾಡೋದೇ ಬೇಡ, ಹೋಗ್ಬಿಡೋಣ, ಮಾತಾಡ್ಸೋಣ ಬನ್ನಿ. ವೀಕ್ಷಕರೇ ನೋಡಿ, ಸ್ಮೈಲ್ ನೋಡಿ ಹೇಳ್ಬೋದು. ಆ ಸ್ಮೈಲ್ ಟ್ರೇಡ್ ಮಾರ್ಕ್ ಇವ್ರದ್ದು, ಪೇಟೆಂಟ್ ರೈಟ್ ತೊಗೊಂಡ್ಬಿಟ್ಟಿದ್ದಾರೆ ಇಸ್ಮೈಲ್. ಅದು ಯಾವಾಗಲೂ ಹಾಗೆ ಅಲ್ಲ ಸರ್? ಯಾರು ಕಸ್ಟಮರ್ ಬಂದ್ರು, ಏನೇ ಬೇಜಾರಿದ್ದು, ಏನೇನೋ ಇದ್ರು ನಮ್ಮ ಮುಖದಲ್ಲಿ ಹೆಸರು ತಕ್ಕ ಸ್ಮೈಲ್ ಆಟೋಮೆಟಿಕ್ಲಿ ಇರುತ್ತೆ. ನಿಮ್ಮ ವ್ಯೂವರ್ಸ್ಗೂ ನೀವು ಸ್ಮೈಲ್ ತಂದೆ ತರ್ತೀರಾ ನಿಮ್ಮ ರೆಸಿಪಿಗಳಿಂದ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ, ಅವ್ರಿಗೂ ಅಷ್ಟೇ ಸ್ಮೈಲ್ ಬರುತ್ತೆ. ಅಡಿಗೆನ ಪ್ರೀತಿಯಿಂದ ಮಾಡಿದ್ರೆ, ಕುಕ್ಕರಲ್ಲಿ ಬರೀ ನಾವು ಮಸಾಲೆ ತುಂಬ್ತೀವಲ್ಲ, ಸ್ವಲ್ಪ ಪ್ರೀತಿನ ತುಂಬಿಡಿ, ಅಳತೆ ಇಲ್ಲ ಅದಕ್ಕೆ. ಅವಾಗ ಆಟೋಮೆಟಿಕ್ ನಿಮ್ಮ ಅಡಿಗೆ ಸೂಪರ್ ಆಗ್ಬಿಡುತ್ತೆ ಅಲ್ವಾ? ಇವತ್ತು ನಮ್ಮ ಹೋಟ್ಲಲ್ಲಿ ಬಂದರೆ ತುಂಬ ಜನ ಕೇಳ್ತಾರೆ ಏನು ಸ್ಪೆಷಲ್, ತುಂಬಾ ಸ್ಪೆಷಲ್ ಆಗಿದೆ. ಸ್ಟಾರ್ಟರಲ್ಲಿ ಒಂದು ಒಳ್ಳೆಯ ಒಂದು ಪನ್ನೀರ್ ಸಾಟೆ ತುಂಬ ರೇರು, ಸಾಧಾರಣ ಬಟ್ ನಮ್ಮಲ್ಲಿ ತುಂಬಾ ಜಾಸ್ತಿ ಹೋಗ್ತಾ ಇರುತ್ತೆ. ತಿಂದವ್ರು ಏನು ಹೇಳ್ತಾರೆ ಅಂದರೆ, ಸರ್ ಲಾಸ್ಟ್ ಟೈಮ್ ಒಂದು ಮಾಡ್ಕೊಟ್ಟಿದ್ರಲ್ಲ, ಕಡ್ಡಿಯೆಲ್ಲ ಹಾಕ್ಬಿಟ್ಟು ಏನೋ ಒಂದು ಪನ್ನೀರ್ ತುಂಬ ಚೆನ್ನಾಗಿತ್ತು, ಅದೇ ಕೊಡಿ ಅಂತ. ಅದೊಂಥರ ಜನಕ್ಕೆ ಹೆಸರು ಗೊತ್ತಾಗಲ್ಲ ಸಡನ್. ಸೊ ಇವತ್ತು ಆ ರೆಸಿಪಿನ ನಾನು ಇವತ್ತು ವೈರಲ್ ಮಾಡ್ತಾ ಇದ್ದೀನಿ. ವೈರಲ್ ಅಂತ ಅಂದ್ಕೊಳ್ಳಿ, ಹೇಳ್ಕೊಡ್ತಾ ಇದ್ದೀನಲ್ಲ, ನಮ್ಮ ಸೀಕ್ರೆಟ್ ರೆಸಿಪಿಗಳೆಲ್ಲ ಭಾಳ ಅದ್ಭುತವಾದ ರೆಸಿಪಿ. ಸೊ ಫಾಸ್ಟ್ ಮೂವಿಂಗ್ ಶುಚಿ ರುಚಿಯಲ್ಲಿ ಯಾವುದಿದೆ ಅದನ್ನೇ ತೋರಿಸ್ತಾ ಇದ್ದೀರಿ ಇವತ್ತು ನಿಮಗೆ. ಏನು ಹೇಳ್ಕೊಟ್ರು ನಿಮ್ಮ ಪ್ರೀತಿ ನಮಗೆ ಎಲ್ಲ ಶೂನ್ಯ. ಅದರಲ್ಲೂ ನಾನು ಮಾತ್ರ ಮನಸ್ಪೂರ್ವಕವಾಗಿ ನಿಮಗೆ ಯಾವುದೇ ಮುಚ್ಚುಮಾರಿ ಇಲ್ಲದೆ ಕಂಪ್ಲೀಟ್ ರೆಸಿಪಿ ಕೊಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮ ಕೊಡೋ ಪ್ರೀತಿನಿ ಕಮೆಂಟ್ ಬಾಕ್ಸಲ್ಲಿ ಬರೆಯುವಂಥದ್ದೆಲ್ಲ ನಾವು ನೋಡ್ತಾ ಇರ್ತೀವಿ, ಅಷ್ಟೂ ಓದ್ತೀವಿ. ಹೇಳ್ದಲ್ಲ ಆನಂದ ಬಾಷ್ಪ ಅನ್ನೋದು ನೋಡಿ, ಇವಾಗ ಒಂಥರ ಎಮೋಷನಲ್ ಫೀಲಿಂಗ್ಸ್, ಅದು ಯಾರಿಗೂ ಸಿಗಲ್ಲ, ನಮ್ಗೆ ಸಿಕ್ಕಿದೆ ನಮ್ಮ ಭಾಗ್ಯ. ಹೌದು ನೋಡ ಅಲ್ವಾ ಸರ್? ಸೊ ನಾವು ಹೇಳೋದೇನೆಂದರೆ ಸರ್, ಈ ಪ್ರೀತಿಯನ್ನು ಅನುಭವಿಸ್ಬೇಕಂದ್ರೆ ಬರೀ ವಿಡಿಯೋ ನೋಡಬೇಡಿ, ಶುಚಿ ರುಚಿಗೆ ಬಂದ್ಬಿಟ್ಟು ಅವ್ರ ವ್ಯಕ್ತಿತ್ವ ನೋಡ್ರಿ ಬಂದು. ಖಂಡಿತ ಸರ್, ನಮ್ಮ ಮಾತಾಡ್ಸಲ್ಲ ನಮ್ಗೆ ಖುಷಿ. ಹೌದು, ಅವ್ರು ಬರೋದಕ್ಕೆ ನಮ್ಗೆ ಅವ್ರನ್ನ ಖುಷಿ, ನೋಡೋದಕ್ಕೆ ಮಾತಾಡ್ಸೋಕು. ಮಾತಾಡ್ಸೋದು ಒಂದೇ ಇಲ್ಲ ಸರ್, ಇವರ ಕೈ ರುಚಿ ಇರುತ್ತಲ್ಲ ಅದನ್ನ ಟೇಸ್ಟ್ ಮಾಡ್ಕೊಂಡು ಹೋಗಿ. ನಾನು ಕಷ್ಟಪಟ್ಟಿದ್ದಕ್ಕೆ ಜನ ಬಂದು ಎಲ್ಲೇ ಇರೋರು ಗೊತ್ತೇ ಇಲ್ದಿರೋರು ಪಾಪ ಅವ್ರು ಬಂದು, ಸರ್ ನಮ್ಮ ಜೊತೆ ಒಂದು ಸೆಲ್ಫಿ ಮನೆ ಅಂದಾಗ ಯಾರು ಹೆಮ್ಮೆ ಪಡ್ಬೇಕು, ಅವರ ನಾವ? ಕರೆಕ್ಟ್, ನಾವು ನಾನು ಹೆಮ್ಮೆ ಪಡ್ತೀನಿ. ಹೌದು, ಯಾವಾಗಲೂ ಅಷ್ಟೇ. ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ನಮ್ಮ ಕಣ್ಣಿಗೆ ಕಾಣಲ್ಲ, ಹಾಗಾಗಿ ಅವ್ರ ಕಣ್ಣಿಗೆ ಕಂಡಾಗ ನಮಗೆ ಭಾರಿ ಖುಷಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇವತ್ತು ಅಡಿಗೆಯಲ್ಲಿ ಪನ್ನೀರ್ ಸಾಟೆ ಮಿಸ್ ಮಾಡ್ಕೊಂಡ್ಬೇಡಿ. ಪನ್ನೀರ್ ಸಾಟೆ ಬೇಕೋ ಬೇಡವೋ, ಪನ್ನೀರ್ ಸಾಟೆ ಬೇಕೋ ಬೇಡವೋ, ಖಂಡಿತ ಎಲ್ಲರೂ ಬೇಕಂತಲೇ ಕೈ ಎತ್ತೀರಾ. ಎನಿವೇ ನೈಸ್, ಥ್ಯಾಂಕ್ ಯು. ಶುರು ಮಾಡೋಣ. ಓಕೆ ಅರುಣ್ ಸರ್? ರೈಟ್ ಸರ್, ಪನ್ನೀರ್ ಸಾಟೆ. ಎಸ್ ಸರ್, ಪನ್ನೀರ್ ಸಾಟೆ ರೆಡಿ ಮಾಡೋದಕ್ಕೆ ನಾವು ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ಕೈಯೆಲ್ಲ ತೊಳ್ಕೊಂಡು ನೀಟಾಗಿ ಟಿಶ್ಯೂಯಲ್ಲಿ ಒರೆಸ್ಕೊಂಡು, ಯಾಕಂದರೆ ಲಾಸ್ಟ್ ಟೈಮ್ ಯಾರೋ ಒಬ್ಬರು ಹಿಂಗೆ ಕಮೆಂಟಲ್ಲಿ ಕೈ ತೊಳಿ ಎಲ್ಲ ಆದಿದ್ದು, ನಾವೆಲ್ಲ ಪಕ್ಕ ತೋರ್ಪಡಿಕೆಗಲ್ಲ, ಇಟ್ಸ್ ನಮ್ಮ ಧರ್ಮನೂ ನಮ್ಮ ಡ್ಯೂಟಿನೂ, ಇದು ಎರಡು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಇವತ್ತು ಪನ್ನೀರ್ ಸಾಟೆ ರೆಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ರೆಸ್ಟೋರೆಂಟಲ್ಲೆಲ್ಲ ನಿಮಗೆ ಪನ್ನೀರ್ ಲವಾಬ್ದಾರ್, ಪನ್ನೀರ್ ಸಾಟೆ, ಈ ಥರ ಕೆಲವೊಂದು ವಿಶೇಷವಾದ ಹೆಸರುಗಳು ಕೇಳಿರ್ತೀರ. ಅದರಲ್ಲೊಂದು ಪನ್ನೀರ್ ಸಾಟೆ ತುಂಬ ಫೇಮಸ್ ಆಗಿರೋದು. ಇದು ಒಂದು ಚೈನೀಸ್ ಸ್ಟಾರ್ಟರ್ ಅಲ್ಲ, ನಾರ್ತ್ ಇಂಡಿಯನ್ ಸ್ಟಾರ್ಟರ್. ನಾರ್ತ್ ಇಂಡಿಯನ್ ಸ್ಟಾರ್ಟರ್ನ ನಾವು ಈಸಿಯಾಗಿ ಮಾಡಬೇಕಂದ್ರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸು ಬೇಕು, ಸ್ವಲ್ಪ ತಯಾರಿ ಇರಬೇಕು. ಆಮೇಲೆ ಏನಪ್ಪ ಇಷ್ಟೊಂದು ಲೆಂತಿಗಿಂತ ಏನಿಲ್ಲ, ನಾವು ಪನ್ನೀರ್ ಒಳ್ಳೆ ಕ್ವಾಲಿಟಿ, ಸೂಪರ್ ಕ್ವಾಲಿಟಿ ಪನ್ನೀರ್ ಇದು. ಸಹಜವಾಗಿ ಇದೇನು ಬ್ರ್ಯಾಂಡ್ ಇದಲ್ಲ, ಆ್ಯಡ್ ಅಲ್ಲ ಇದು, ಬಟ್ ನಾವು ಬಳಸೋದು ಮಿಲ್ಕಿ ಮಿಸ್ಟು ಒಳ್ಳೆ ಪನ್ನೀರ್ ಇದು. ಪನ್ನೀರನ್ನು ಕಟ್ ಮಾಡೋದು ನೋಡ್ಕೊಳ್ಳಿ. ಒಂದು ಬೆರಳಿದೆಯಲ್ಲ, ಒಂದು ಬೆರಳಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಈ ಬೆರಳು ಲೆಕ್ಕಕ್ಕೆ ಮಾತ್ರ ಅದು, ಇದು ದಪ್ಪ ಥಿಕ್ನೆಸ್ಗೋಸ್ಕರ ಅಷ್ಟೇ, ಇಷ್ಟು ಬೇಕಂತ ಅಷ್ಟೇ ಅಂದಾಜು. ಅಂದರೆ ಸಾಟೆ ಅಂದರೆ ತುಂಬ ಚಿಕ್ಕದಾಗಿದ್ದರೆ ಸಾಟೆ ಬರಲ್ಲ. ಸಾಟೆ ಅಂದರೆ ಏನು, ಸೌಟ ಒಂಥರ ಸಾಟೆ ಥರ ಬಂದ್ರೇ ಅದು ನಿಮಗೆ ಪನ್ನೀರ್ ಸಾಟೆ ಅಂತ. ಕಡ್ಡಿಯಲ್ಲಿ ಚುಚ್ಚಿಬಿಟ್ಟು ಅದನ್ನ ಆ ಒಂದು ಲುಕ್ ತಂದ್ರೇ
ಅದಕ್ಕೆ ಸಾಟೆ ಅಂತ ಹೇಳ್ತೀವಿ. ಇವತ್ತು ಎಷ್ಟು ಕ್ವಾಂಟಿಟಿ ನಾವು ಇದನ್ನು ಒಂದು ಪ್ಲೇಟಿಗೆ 10 ಪೀಸ್ ಕೊಡ್ತೀವಿ. 2 ಪ್ಲೇಟ್ ಮಾಡ್ತೀವಿ. 1 ಪ್ಲೇಟ್ ನೀವು ತಿಂತೀರಾ, 1 ಪ್ಲೇಟ್ ನೀವು ಮನೆ ತೊಗೊಂಡೋಗಿ ಅಲ್ವಾ. ಯಾರೇ ಆಗಲಿ ಸರ್, ಅಡುಗೆ ಮಾಡ್ತಾರಾ ತಿಂದು ಖುಷಿ ಪಡಬೇಕು ಅಷ್ಟೇ. ಹೌದು, ಈ ತೀರಿ ಕಡ್ಡಿ ಹಾಕಬೇಕು. ಏನಿಲ್ಲ ನೋಡಿ, ಈ ಥರ ಒಂದು ಟೀ ಹಿಡ್ಕೊಳ್ಳಿ. ಏನು ತುಂಬ ಏನು ರಾಕೆಟ್ ಸೈನ್ಸ್ ಇಲ್ಲ, ಇನ್ನೂ ಈಸಿಯಾಗಿ ಕೊಡ್ತೀನಿ. 4 ಹಿಂಗೆ ಹಿಡ್ಕೊಳ್ಳಿ, ಕೆಲಸನೂ ಈಸಿ ಆಗ್ಬಿಡ್ತಾ ನೋಡಿ. ಸ್ವಲ್ಪ ಒಳಗಡೆ ಹೋಗಲಿ, ಕಡ್ಡಿ ಆಸೆ ಬರಬಾರ್ದು ಅದು. ನೋಡಿ 80% ಒಳಗೆ ಹೋಗ್ಬೇಕು. ಇದು ಇಲ್ಲಿ 2, 4, 6 ಪೀಸು, ಅಲ್ಲೊಂದು 12. ಒಂದು ಪ್ಲೇಟಿಗೆ ನಾವು 10 ಪೀಸ್ ಹಾಕ್ತೀವಿ ಸರ್. ಇದರಲ್ಲಿ 3-4 ಜನ ಬಂದರೆ ಒಬ್ಬರು 2 ಪೀಸ್ ತೊಗೊಂಡ್ರು ಮಸ್ತಾಗಿ ಎಂಜಾಯ್ ಮಾಡ್ತಾರೆ ಸರ್. ಕರೆಕ್ಟಾಗಿ 2 ಪ್ಲೇಟ್ ಮಾಡ್ತೀನಿ ಸರ್. ಇಲ್ಲಿ ನಾವು ನಿಮಗೆ ಮೇಕಿಂಗ್ ಇಂಗ್ರೀಡಿಯೆಂಟ್ಸ್ ಏನಂತ ತೋರಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ಇಂಪಾರ್ಟೆಂಟ್ ಇಷ್ಟ ಅಂದರೆ ನಾವು ಇದರಲ್ಲಿ ಕಾಂಗ್ರೆಸ್ ಬಳಸ್ತೀವಿ, ಶೇಂಗಾ ಮಸಾಲ ಶೇಂಗಾ. ಇದು ಈಸಿ ಆಕ್ಸೆಸೇಬಲ್. ಇದು ಇದಕ್ಕೆ ಸ್ವಲ್ಪ ಮೈದಾ ಬೇಕು ಕೋಟಿಂಗಿಗೆ, ಮ್ಯಾರಿನೇಟಿಂಗ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದರಲ್ಲಿ ನಾನು ಗೋಡಂಬಿನ ಪುಡಿ ಮಾಡಿದ್ದೀನಿ, ಗೋಡಂಬಿ ಮತ್ತು ಸೋಂಪು. ಗೋಡಂಬಿ, ಸೋಂಪು, 1 ಪೀಸ್ ಚಕ್ಕೆ ಹಾಕಿ ಪುಡಿ ಮಾಡಿ ಆಗಿದೆ. ಹೌದು, 1 ಕಪ್ ಗೋಡಂಬಿಗೆ 1 ಟೀ ಸ್ಪೂನ್ ಅಷ್ಟು ಸೋಂಪು ಹಾಕಬೇಕು, 1 ತುಂಡು ಚಕ್ಕೆ. ಓಕೆ, ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಬೇಕು. ಪುಡಿ ಮಾಡಿ. ಹೌದು, ಒಂದೇ ಒಂದು ಟೊಮೆಟೊ ಹಾಕೊಂಡು ಚಿಕ್ಕದು, 1 ದಪ್ಪ ಈರುಳ್ಳಿ, ಇದು ಬೇಡಿಗೆ ಪೇಸ್ಟು, ಉಪ್ಪು, ಟೊಮೆಟೊ ಕೆಚಪ್ಪು. ಇದು ನಾವು ಇದು ಮಾಡೋದು ಇಲ್ಲಿ ಹೋಟ್ಲಲ್ಲಿ. ಕರಿಬೇವು ಹಾಕ್ತಾ ಇದ್ದೀನಿ. ಸೊ ಮಿಕ್ಕಿದ್ದೆಲ್ಲ ಶುಂಠಿಯ ಬೆಳ್ಳುಳ್ಳಿ ಪುಡಿ. ನಾವು ಬೆಳ್ಳುಳ್ಳಿ ಪುಡಿನ ಚಿಕ್ಕದಾಗಿ ಈ ಥರ ಬ್ಲೆಂಡರಲ್ಲಿ ಪುಡಿ ಮಾಡ್ಕೊಂಡು ನೋಡಿ ಎಷ್ಟು ಚಿಕ್ಕದಾಗಿದೆ. ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀವಿ, ಸ್ವಲ್ಪ ಕಾರ್ನ್ಫ್ಲೋರ್. ಅಷ್ಟೇನಾ? ಎಲ್ಲ ಆಗೋಯ್ತು. ರೆಡಿನಾ? ರೆಡಿ ಸರ್. ಎಲ್ಲ ಒಂದು ಹೇಳಿದ್ನಲ್ಲ, ಒಂದು 20 ಪೀಸ್ ಪನ್ನೀರ್ ಸೈಜ್ಗಳು ಅಷ್ಟೇ, ಒಂದು ಬೆರಳು ಥರ ಇರಬೇಕು. ಸ್ವಲ್ಪ ಇದಕ್ಕೆ ನೋಡಿ, ಒಂದೇ 1 ಟೀ ಸ್ಪೂನ್ ಅಷ್ಟು, ತುಂಬ ಬೇಡ, 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ನೋಡಿ. ವೆರಿ ಸಿಂಪಲ್. ಸ್ವಲ್ಪ ಉಪ್ಪು ಲೈಟಾಗಿ ನೋಡಿ. ಇದಕ್ಕೆ ಡಸ್ಟಿಂಗಿಗೋಸ್ಕರ ಇದು ಮೈದಾ ಸುಮ್ಮನೆ ಡಸ್ಟ್ ಮಾಡೋಕ್ಕೆ ಅಷ್ಟೇ. ಆಯಿತಾ? ಹೇಳ್ತೀನಿ ಎಲ್ಲ ಮಿಕ್ಸ್ ಮಾಡೋದು ಹೇಗೆ ಅಂತ. ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್, ಸ್ವಲ್ಪ ಅಂದರೆ ಒಂದೇ 1 ಟೀ ಸ್ಪೂನ್ ಸಾಕು. ಯಾಕಂದರೆ ಮೈದಾ ಮತ್ತು ಕಾರ್ನ್ಫ್ಲೋರ್ ಬೈಂಡಿಂಗ್ ಅಷ್ಟೇ ಲೈಟಾಗಿ, ತುಂಬ ಏನು ಜಾಸ್ತಿ ಏನು ಮೆತ್ಕೊಳ್ಬೇಕಾಗಿಲ್ಲ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದರಲ್ಲಿದೆ. ಓಕೆ, ಫಸ್ಟಿಂಗ್ ಮಾಡ್ಕೊಳ್ಳಿ ನೀಟಾಗಿ, ಈಸಿ ಆಗುತ್ತೆ. ಓಕೆ ನೋಡಿ, ಎಲ್ಲ ಕಡೆ ಎಲ್ಲ ಪನ್ನೀರ್ಗೂ ಬಂತು ಬೆಳ್ಳುಳ್ಳಿ, ಮೈದಾ, ಕಾರ್ನ್ಫ್ಲೋರು ಎಲ್ಲ ಬಂತು. ಏನು ನೀಟಾಗಿ ಮಿಕ್ಸಿಂಗ್ ಆಯ್ತು ನೋಡಿ. ಸಾಲ್ಟು, ಕಾರ್ನ್ಫ್ಲೋರು, ಮೈದಾ, ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ನೀರು ಚಿಮ್ಸ್ಕೊಂಡು ಲೈಟಾಗಿ. ಓಕೆ, ತುಂಬ ಏನು ಬೇಕಾಗಿಲ್ಲ, ಯಾಕಂದ್ರೆ ಸುಮ್ಮನೆ ನಾಜೂಕಾಗಿ ಮಾಡಬೇಕು. ಸ್ವಲ್ಪ ಕಡ್ಡಿಯಲ್ಲಿ ಇರೋದ್ರಿಂದ. ಈಗ ಇದೆಲ್ಲ ರೆಡಿಯಾಗಿದೆ. ಇದನ್ನು ಬಿಸಿ ಎಣ್ಣೆ ರೆಡಿ ಇದೆ ನಮ್ಮದು ಆಲ್ರೆಡಿ, ಮುಂಚೆನೇ ಇಕ್ಬಿಟ್ಟಿದ್ದೀವಿ. ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಬೇಕು ನೋಡಿ ಸರ್. ಈಗ ಈ ಥರ ಕಡ್ಡಿನ ಬಿಟ್ಬಿಡಿ, ಹೆಂಗೆ ಎಲ್ಲ ಬಿಟ್ಬಿಡೋದು. ಈಗಲೇ ಎಲ್ಲ ಒಂದೇ ಸಲ ಬಿಟ್ಬಿಡೋದು. ಫಸ್ಟ್ ಇದೇ ಪ್ರೋಸೆಸ್ ಫಸ್ಟು. ಇದು ಬೇಸಿಕ್ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಹುಷಾರ ಮಾಡಿದ್ರೆ, ಅದಕ್ಕೆ ಸ್ವಲ್ಪ ದಪ್ಪ ಇರಬೇಕು ಪೀಸು ಅಂತ. ಸಾಟೆ ಪನ್ನೀರ್ ಅಂತ. ಪನ್ನೀರನ್ನು ಯಾವತ್ತೂ ಅಷ್ಟೇ ನೀವು ಜಾಸ್ತಿ ಓವರ್ ಡೀಪ್ ಫ್ರೈ ಮಾಡಕ್ಕೆ ಹೋಗಬೇಡಿ. ಅದರಲ್ಲಿ ಏನಂದರೆ ಭಾಳ ಇಂಪಾರ್ಟೆಂಟ್ ಟಿಪ್ಸ್, ಇದು ಭಾಳ ಇಂಪಾರ್ಟೆಂಟ್ ಮ್ಯಾಟ್ರು ಅಷ್ಟೇ. ಇದನ್ನು ನೀವು ಜಾಸ್ತಿ ಡೀಪ್ ಫ್ರೈ ಮಾಡಿದಾಗ ಆ ಪನ್ನೀರ್ನ ಅಂಶದಲ್ಲಿ ನೀರೆಲ್ಲ ಎಳ್ಕೊಂಡ್ಬಿಡುತ್ತೆ. ಕ್ರೀಮ್ ಇರುತ್ತೆ ನೋಡಿ, ಅದೆಲ್ಲ ಆಚೆ ಬಂದ್ಬಿಡುತ್ತೆ. ಸೊ ಅದರಿಂದ ನೀವು ಜಾಸ್ತಿ ಅದನ್ನು ರೋಸ್ಟ್ ಮಾಡಕ್ಕೆ ಹೋಗಬೇಡಿ. ವೈಟ್ ಕಲರ್ ಸ್ವಲ್ಪ ಚೂರು ಕಂದು ಬಣ್ಣ ಬಂದಾಗ ತೆಗಿಬೇಕು. 2 ನಿಮಿಷ ಆಯ್ತು. 2 ನಿಮಿಷ ಎಲ್ಲ ರೆಡಿ ಆಗಿದೆ. ಸ್ವಲ್ಪ ಮೇಲ್ಗಡೆ ಒಂದು ಲೈಟಾಗಿ ಕೋಟಿಂಗ್ ಕೊಟ್ಟಿದ್ದೀವಿ ಸರ್. ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಅದರಲ್ಲಿ ಇದೆ, ಏನು ಹಾಕಿಲ್ಲ, ಸಿಂಪಲ್ ಆಗಿದೆ ನೋಡಿ. ಸಖತ್ತಾಗಿದೆ. ಓಕೆ ನೋಡಿ ಸರ್, ನೋಡಿ ಈ ಥರ ತುಂಬ ನಾವು ಇದನ್ನ ರೋಸ್ಟ್ ಮಾಡಿದ್ರೆ ಹಾಡಾಗ್ಬಿಡುತ್ತೆ. ಈ ಥರ ಸಾಫ್ಟ್ ಆಗಿರುತ್ತೆ ನೋಡಿ. ಇದೆ ಸಾಟೆ, ಇದ್ರ ಹೆಸರೇ ಸಾಟೆ. ಈ ಕಡ್ಡಿ ಬಂದು ಈ ಥರ ಬಂದರೆ, ಈಗ ಸಾಟೆಯ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನೀಗ ಇದಕ್ಕೆ ಒಂದು ಮಸಾಲ ರೆಡಿ ಮಾಡಬೇಕು. ಇದರಲ್ಲಿ ಬೆಳ್ಳುಳ್ಳಿ ಇದೆಲ್ಲ ಐಟಮ್ ಎಲ್ಲ ಫ್ರೈ ಆಗಬೇಕು, ಸಾಸ್ ರೆಡಿ ಆಗಬೇಕು ನೋಡಿ. ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಂಡೆ. ಮೊದಲನೇದಾಗಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿ ಕಟ್ ಮಾಡಿದ್ದೆ, ಸ್ವಲ್ಪ ಹಾಕ್ಕೊಂಡೆ, ಅಂದರೆ ಒಂದು ಮುಕ್ಕಾಲು ಭಾಗ ಹಾಕ್ಕೊಂಡೆ. ಓಕೆ, ಈರುಳ್ಳಿಗೂ ಆ ಎಣ್ಣೆಗೂ ಸರಿ ಫ್ರೈ ಆಗ್ತಾಯಿದೆ. ಒಂದೇ 1 ಟೀ ಸ್ಪೂನ್ಗೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ
ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಅಲ್ಲಿ ಹಾಕಿದ್ದೀವಿ, ಅದೇ ಕ್ರಶ್ಡ್ ಬೆಳ್ಳುಳ್ಳಿ ಇಲ್ಲೂ ಹಾಕೋಬೇಕು. ಹೌದು. ಯಾಕಂದ್ರೆ ಇದೊಂಥರ ತಿನ್ಬೇಕಾದ್ರೆ ನಿಮಗೆ ಜೊತೆ ಸಿಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಸಿ ಮೆಣಸಿನ್ಕಾಯಿ ಹಸಿದು ಸುಮ್ಮನೆ ಭಾಗ ಮಾಡಿ ಒಂದು 4 ಹಿಂಗೆ ಹಾಕೊಳ್ಳೋದು. ಇದು ಬೇಡಿಗೆ ಮೆಣಸಿನಕಾಯಿ ಪೇಸ್ಟು 1 ಟೀ ಸ್ಪೂನು. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಅದೇನು ಕಮ್ಮಿ ಜಾಸ್ತಿ ಅಂತ ಅಲ್ಲ, ನಿಮ್ಗೆ ಬೇಕಾದ್ರೆ ಜಾಸ್ತಿ ಖಾರ ಬೇಕು. ಇದು ಬೇಡಿಗೆ ಮೆಣಸು ಪೇಸ್ಟ್ ಆಗಿದೆ ಅಂದ್ರೆ ನಾವು ಅದನ್ನ ಬೇಯಿಸಿರೋದ್ರಿಂದ ಅದರಲ್ಲಿ ಖಾರ ಹೊಟ್ಟೋಗಿರುತ್ತೆ. ನೋಡಿ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ವಲ್ಪ ಗಟ್ಟಿ ಮಸಾಲೆ ಒಂದು ಸ್ವಲ್ಪ ಎಣ್ಣೆ ಚೂರು ಬಳಸ್ಕೊಳ್ಳಿ ಲೈಟಾಗಿ. ಹೌದೌದು, ಯಾಕಂದ್ರೆ ಅದು ಈ ರೆಸಿಪಿ ಸ್ವಲ್ಪ ಮಸಾಲೆ ಚೆನ್ನಾಗಿ ಬರಬೇಕು. ನೋಡಿ ಇವಾಗ ಚೆನ್ನಾಗಿ ಬಂತು. ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಇಂಡಿಯನ್ ಟಚ್ ಆಗಿರೋದ್ರಿಂದ ಚೈನೀಸ್ ಅಲ್ಲ, ಸ್ವಲ್ಪ ಕೆಚಪ್. ಸ್ವಲ್ಪ ಅಂದರೆ 1 ಟೀ ಸ್ಪೂನ್ ಅಷ್ಟು. 1 ಟೇಬಲ್ ಸ್ಪೈಸಿ ಮತ್ತು ಟ್ಯಾಂಗಿ 2 ಇರುತ್ತೆ. ಹೌದು, ಈ ಟ್ಯಾಂಗಿಗೋಸ್ಕರ ಇದನ್ನು ಬಳಸೋದು. ಇವಾಗ ಈ ಸ್ಟೇಜಲ್ಲಿ ಇದಕ್ಕೆ ಸ್ವಲ್ಪ ನೀರು ಬಳಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ನೀರು, ಯಾಕಂದರೆ ಬೇಸು ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ಲ. ಹೌದು. ಈ ನೀರಾದ್ಮೇಲೆ ಒಂದೇ ಒಂದು ಟೊಮೆಟೊ, ಇದು ಸ್ವಲ್ಪ ಪೀಸ್ಗಳು. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬಂತು, ಬೇಸ್ ಬಂದ್ಬಿಡುತ್ತೆ ಅಲ್ಲಿ. ನಾನು ನಿಮ್ಗೆ ಹೇಳಿದ್ನಲ್ಲ ಪುಡಿ ಮಾಡಿಟ್ಟಂತ ಗೋಡಂಬಿ, ಆಮೇಲೆ ಇದರಲ್ಲಿ ಈ ಸೋಂಪು ಎಲ್ಲ ಹಾಕಿದ್ದೀನಿ. ಚಕ್ಕೆ ಇದನ್ನ 1-1.5 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಅದು ನಿಮಗೆ ಥಿಕ್ ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ, ಒಂದು ಥಿಕ್ನೆಸ್ಗೋಸ್ಕರ. ಈ ಸ್ಟೇಜಲ್ಲಿ ನಿಮಗೆ ಮಸಾಲ ತುಂಬ ಗಟ್ಟಿ ಆಯ್ತು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಬೆಳೆಸ್ಕೊಳ್ಳಿ. ಗಟ್ಟಿ ಆಯ್ತು ಅನ್ಸಿದ್ರೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು. ಸರಿ, ಎಲ್ಲ ರೆಡಿ ಆಯಿತು. ಸಾಟಿಗೆ ಬೇಕಾದ ಮಸಾಲೆ ರೆಡಿ ಆಯಿತು. ಸ್ವಲ್ಪ ಹೇಳಿದ್ನಲ್ಲ ನೀರು ಬೇಕಾದಷ್ಟು ಫ್ಲೋ ಬರಬೇಕಷ್ಟೇ, ಮಸಾಲೆ ಎಲ್ಲ ಕೂಡ್ಬೇಕು ಅದಕ್ಕೆ. ಈ ಗೋಡಂಬಿ ಎಲ್ಲ ಪುಡಿ ಹಾಕಿದ್ರಿಂದ ಆ ಮಸಾಲ ಗಟ್ಟಿ ಆಗ್ತಾ ಇರುತ್ತೆ. ಈಗ ನಾವು ಹೇಳ್ಕೊಟ್ಟಂಗೆ 20 ಪೀಸ್ ಪನ್ನೀರ್ 2 ಪೋರ್ಷನ್ ಇದು. ಇದು ಹಾಕಿ ಇದೇ ಒಂದು ಟಾಸ್ ನೋಡಿ. ಕಾಂಗ್ರೆಸ್ ಅಂತ ಹೇಳಿದ್ನಲ್ಲ, ಇದು ಒಂದು ಚೆನ್ನಾಗಿ ಹಾಕಿ. ಇದು ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ಕ್ರಂಚಿ ಸಿಗುತ್ತೆ ನಿಮಗೆ. ಗ್ರೌಂಡ್ನಟ್ ಇದು ಕ್ರಶ್ಡ್ ಗ್ರೌಂಡ್ನಟ್, ಶೇಂಗಾ ನೋಡಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಇದೇ ನಮ್ಮ ಪನ್ನೀರ್ ಸಾಟೆ. ಇದು ಸ್ಪೆಷಲ್ ನಮ್ಮ ಹೋಟ್ಲಲ್ಲಿ, ತುಂಬಾ ಅದ್ಭುತ ರೀ. ಯಾರೇ ಬಂದ್ರು ಇದು ತಗೊಂಡವ್ರಿಗೆ ಈ ರುಚಿ ಮಿಸ್ ಆಗೋದೇ ಇಲ್ಲ. ಆಮೇಲೆ ನಮ್ಗೆ ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ತೀನಿ. ಒಂದು ಅವಕಾಶ ಇದೆ. ಈ ಅಕಾಡೆಮಿಯಿಂದ ಕುಕಿಂಗ್ ಕ್ಲಾಸಸ್ ಬೇಕಂತ ಕೇಳೋರಿಗೆ, ಸೌತ್ ಇಂಡಿಯನ್ ಕಲಿಬೇಕು, ಇಡ್ಲಿ ಕಲಿಬೇಕು, ದೋಸೆ ಕಲಿಬೇಕು, ಸಾಂಬಾರು ಕಲಿಬೇಕು, ಚಟ್ನಿ ಕಲಿಬೇಕು, ಪ್ರತಿಯೊಂದನ್ನು ಹೇಳ್ಕೊಡೋದಕ್ಕೆ ನಿಮಗೆ ಮಿನಿಮಮ್ ಬೇಸಿಕ್ ಕ್ಲಾಸಸ್ 15 ದಿನದ 20 ದಿನದ ಕ್ಲಾಸಸ್ಗಳು. ಇವಾಗ ಒಬ್ಬರು ಅಕಾಡೆಮಿಯವರು ನಮ್ಮನ್ನು ಅವ್ರ ಜೊತೆಗೆ ಕೋಆರ್ಡಿನೇಟ್ ಆಗಿ ತೊಗೊಳ್ತಾ ಇದ್ದಾರೆ. ನಮ್ಮ ಚಾನಲಿಂದ ಇವಾಗ ಯಾರಾದರೂ ಬರ್ತೀನಿ ಅಂದರೆ ದಯವಿಟ್ಟು ನಿಮಗೆ ಮೊನ್ನೆ ಹೇಳಿದೆ ನಾನು, ನೀವು ಕೆಲಸಕ್ಕೋಸ್ಕರ ಬೇಕಾದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಈಗ ಕೆಲಸದ ಜೊತೆಗೆ ನಿಮಗೆ ಟ್ರೈನಿಂಗು ಕೂಡ ಕೊಡುವುದಕ್ಕೆ ನಾವು ರೆಡಿಯಾಗಿದ್ದೀವಿ. ನಿಮಗೆ ತುಂಬ ಒಳ್ಳೆ ಸುವರ್ಣ ಅವಕಾಶ ಇದು. ನಿಮಗೆ ಓನರ್ ಆಗಿರಬೇಕು, ಅಡುಗೆ ಕಲ್ತ್ಬಿಟ್ಟು ನಾನೇನಾದ್ರು ಹೋಟ್ಲ್ ಮಾಡಬೇಕು, ನೀವು ನಮ್ಮ ಅಕಾಡೆಮಿಗೆ ಹೋದರೆ ಅಲ್ಲಿಂದ 10% ನಿಮಗೆ ಡಿಸ್ಕೌಂಟ್ ಕೊಡಿಸ್ತೀನಿ. ಪ್ಯೂರ್ ವೆಜ್, ಎಲ್ಲ ದೇಶದ ಅಡುಗೆಗಳು, ಆಂಧ್ರ ಸ್ಟೈಲ್ ಇರ್ಬೋದು, ಎಲ್ಲ ದೇಶದ ಅಡುಗೆಗಳಿಗೂ ಅಲ್ಲಿ ಟ್ರೈನಿಂಗ್ ಇದೆ. ಬೇಕರಿ ಐಟಮ್ಸ್ಗಳು, ಕುಕ್ಕೀಸ್ ಐಟಮ್ಗಳು, ಆಮೇಲೆ ಕೇಕ್ಸ್ ಮಾಡೋರಿಗೆ ಇಂಟ್ರೆಸ್ಟ್ ಇರೋರಿಗೆ ಕಮರ್ಷಿಯಲ್ ಆಗಿ ಹೇಳ್ಕೊಡ್ತಾ ಇದ್ವಿ. ಕಮರ್ಷಿಯಲ್ ಹೋಟ್ಲಲ್ಲೇ ನೀವು ಕೆಲಸ ಮಾಡ್ಬೋದು. ಇನ್ನೊಂದು ವಿಶೇಷ ಏನಂದರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಹೋಟ್ಲಲ್ಲಿ ನಾವು ಕೆಲಸ ಕೂಡ 100% ಶೋರ್ ಕೊಡ್ತೀವಿ. ಜಾಬು ಕೂಡ ಅಶ್ಯೂರ್ ಆಗಿದೆ. ಅವರು ನಿಮಗೆ ಜಾಬ್ ಕೂಡ ಇಮ್ಮಿಡಿಯೇಟ್ಲಿ 100% ಜಾಬ್ ಪ್ಲೇಸ್ಮೆಂಟ್ ಇದೆ. ಇವಾಗ ನಾವು ಪನ್ನೀರ್ ಸಾಟೆ ರೆಡಿ ಆಗಿದೆ. ಈ ಪನ್ನೀರ್ ಸಾಟೆನ ನಾನು ಈಗ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ರಿಸರ್ಟ್ ಮಾಡ್ಬೋದಾ? ಮಾಡಿ ಸರ್. ಸ್ಲೋ, ಯಾಕಂದ್ರೆ ಟಾಸು ಆಗಬೇಕು, ಪನ್ನೀರು ಬಿಡಿ ಆಗಬಾರ್ದು. ನೋಡಿ, ಹೌದು, ಆರಾಮಾಗಿ. ಎಸ್, ಸೂಪರ್. ನಾವು ನಮ್ಮ ಹೋಟ್ಲಲ್ಲಿ ಇದೇ ಪ್ಲೇಟ್ ಅನ್ನೇ ಬಳಸೋದು. ನ್ಯಾಚುರಲ್ ಎಲೆ ಹಾಕ್ತಿವಿ, ಪ್ಲೇಟ್ ಕೊಡ್ತೀವಿ, ಸಿಂಪಲ್ ಆಗಿ ಸರ್ವಿಸ್ ಕೊಡ್ತೀವಿ. ಅಡಿಗೆ ಮಾತ್ರ ರಿಚ್ ಆಗಿರುತ್ತೆ. ಲೈವ್ ಆಗಿ ಪನ್ನೀರ್ ಸಾಟೆ ತೋರಿಸ್ಬಿಟ್ರಲ್ಲ ಸರ್. ನೋಡಿ ಸರ್, ಮಸಾಲೆ ಹೆಂಗಿರ್ಕೊಂಡಿದೆ ಅಲ್ಲ. ಇದರಲ್ಲಿ ರಿಚ್ ಆಗಿರೋದೇನಂದ್ರೆ ನಮ್ಮ ಪೀನಟ್. ಹೌದೌದು,
ಪೀನಟ್ ಮಕ್ಳಿಗಂತೂ ಈ ರಜಾ ಟೈಮಲ್ಲಿ ನೀವು ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟ ಅಂದ್ರೆ ಲಂಚ್ ಬಾಕ್ಸ್ ರೆಸಿಪಿ ಹಬ್ಬಾ. ನೀವು ಇದನ್ನೆಲ್ಲ ಒಂದು ಪ್ರಿಪರೇಷನ್ ಮಾಡಿ ಇಟ್ಕೊಂಡ್ರೆ ಬೇಸ್ ಮಾಡಿಟ್ಕೊಂಡ್ರು ಕೆಡಲ್ಲ. ಸ್ಕೂಲ್ ಹೋಗೋ ಟೈಮಲ್ಲಿ ಒಂದ್ಸಲ ಬಿಸಿ ಮಾಡಿ ಟಾಸ್ ಮಾಡೋದು ಕೊಡೋದು ಅಷ್ಟೇ ಕೆಲಸ. ನಾನು ನಿಮಗೆ ಅಡಿಗೆ ಮಾಡೋ ಪ್ರಮಾಣ ಹೇಳ್ಕೊಟ್ಟಿದ್ದೀನಿ, ಜೊತೆಗೆ ಪ್ರೀತಿನೂ ಅಳತೆ ಪ್ರಮಾಣನೇ ಇಲ್ಲ. ಚೆನ್ನಾಗಿ ಹಾಕಿ, ಆವಾಗಲೇ ನಿಮ್ಮ ಅಡಿಗೆ ಸೂಪರಾಗಿ ಬರುತ್ತೆ. ತುಂಬ ಡಿಫ್ರೆಂಟ್ ಆಗಿದೆ. ಬೇರೆ ಕಡೆ ತಿಂದೀವಿ, ಈ ಥರ ಇಲ್ಲ. ತುಂಬ ಚೆನ್ನಾಗಿದೆ. ಖಾರ ಎಲ್ಲ ಕರೆಕ್ಟ್ ಆಗಿದೆ, ಖಾರ ಎಲ್ಲ ಕರೆಕ್ಟ್ ಆಗಿದೆ, ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆ, ಮಸಾಲ ಕರೆಕ್ಟ್ ಆಗಿದೆ, ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿದೆ. ನೋಡ್ರಿ, ನಮಗೆ ಈ ಥರದೊಂದು ಸಾಟೆ ರೆಸಿಪಿ ಬೇಕು ಅಂದರೆ ಎಲ್ಲಿ ಬರ್ಬೇಕು ನಾವು? ಶುಚಿ ರುಚಿ ಇಸ್ಮೇಲ್ ಹತ್ರನೇ ಬರಬೇಕು. ಹೆಂಗಿದೆ ನೋಡಿ, ಆಹಾ ಪನ್ನೀರ್ ಸಾಟೆ, ಮೌತ್ ವಾಟರಿಂಗ್ ಸರ್. ಮೌತ್ ವಾಟರಿಂಗ್ ನಾನು ಮಾಡ್ತಾ ಇದ್ನಲ್ಲ, ನನಗೆ ತಡೆಯೋಕ್ಕಾಗಿಲ್ಲ. ಆಮೇಲೆ ಹೇಳ್ಬೇಕು, ನಾನು ಲಂಚ್ ಬಾಕ್ಸ್ ರೆಸಿಪಿ ಕೇಳ್ತಾ ಇದ್ರು ವೀಕ್ಷಕರು. ಲಂಚ್ ಬಾಕ್ಸ್ ರೆಸಿಪಿ ಸಿಕ್ಕಿದೆ, ಟೇಸ್ಟ್ ಮಾಡೋಣ ಸರ್. ಲಂಚ್ ಬಾಕ್ಸ್ ತೊಗೊಂಡ್ರೆ ಮಕ್ಕಳುಗಳಿಂದ ಟೀಚರೇ ಕಿತ್ಕೊಂಡ್ಬಿಡ್ತಾರೆ. ನೀವು ತಿನ್ನಿ. ಇದು ನೋಡಿ ಏನಕ್ಕೆ ಅಂತ ಇಟ್ಕೊಂಡಿದ್ದೀನಿ, ಈ ಪನ್ನೀರ್ ನೀವು ತುಂಬಾ ರೋಸ್ಟ್ ಮಾಡಿದಾಗ ಈ ತರ ಬೆಂಡ್ ಆಗಲ್ಲ, ಗಡ್ಡಿ ತರ ನಿಂತ್ಕೊಂಡ್ಬಿಡುತ್ತೆ, ಹಾಡಾಗಿರುತ್ತೆ. ಇದು ಈ ಫೀಲ್ ಬಂದ್ರೆ ನಿಮಗೆ ಪನ್ನೀರ್ ಸಾಫ್ಟ್ನೆಸ್ ಇದೆ. ಸಾಫ್ಟ್ನೆಸ್. ಆಮೇಲೆ ನನಗೆ ಇಮಿಡಿಯೇಟ್ ಆಗಿ ನಂಗೆ ಕ್ಯಾಚ್ ಆಗಿದ್ದು ಸರ್ ಸ್ಮೋಕಿ ಫೀಲಿಂಗ್, ಬ್ಯೂಟಿಫುಲ್ ಸ್ಮೋಕಿ ಟೇಸ್ಟ್. ಮನೆಯಲ್ಲಿ ಟ್ರೈ ಮಾಡಿದ್ರೆ ಹಾಂ, ಇದ್ದೇ ಥರ ಆಗುತ್ತೆ, ಸೇಮ್ ಬರುತ್ತೆ 100%. ಕ್ಯಾಶ್ಯೂ ನಟ್ಟು, ಚಕ್ಕೆ ಪೌಡ್ರು ಪೌಡ್ರು ಮಸಾಲೆಲ್ಲ ಕ್ಯಾಶ್ ಮಾಡೋಕ್ಕೋಸ್ಕರ, ಒಂದು ಗುಡ್ಸೋಕ್ಕೋಸ್ಕರ ಕ್ಯಾಶು ಪೌಡ್ರು, ರುಚಿನ ಇನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ, ಡಬಲ್ ಮಾಡೋಕ್ಕೋಸ್ಕರ ಶೇಂಗಾ ಪುಡಿ. ಅದ್ಭುತವಾದ ರೆಸಿಪಿ, ನಮ್ಮ ಭಾಳ ಸೀಕ್ರೆಟ್ ರೆಸಿಪಿ ಇದು. ಸೀಕ್ರೆಟ್ ರೆಸಿಪಿ ಹೇಳ್ಬಿಟ್ಟಿದ್ದೀವಿ. ಪ್ರೋಟೀನ್ ರಿಕ್ವೈರ್ಮೆಂಟ್ ಅಂತಾರೆ ಜಿಮ್ಗೆ ಹೋಗೋರು. ಇಲ್ಲಿದೆ ನೋಡಿ ಪ್ರೋಟೀನ್, ಫುಲ್ ಆಫ್ ಪ್ರೋಟೀನ್ಸ್ ಪನ್ನೀರ್. ಕರೆಕ್ಟಾಗಿ ಹೇಳಿದ್ರ ಅಲ್ವಾ? ವೆಜ್ನವರಿಗೂ ಪ್ರೋಟೀನ್ ಸಿಗುತ್ತೆ. ಹೌದು, ಇದರಲ್ಲಿ ಒಳ್ಳೆ ಪ್ರೋಟೀನ್ ಇದೆ. ಜೊತೆಗೆ ಶೇಂಗಾ, ಕ್ಯಾಶ್ಯೂ ನಟ್ಸು, ಶೇಂಗಾ, ಏನ್ರಿ ಫುಲ್ ಆಫ್ ಪ್ರೋಟೀನ್ಸು, ಎನರ್ಜಿ ನಿಮಗೆ. ಚಿಕನ್ ಮಟನ್ಗಿಂತ 50% ಜಾಸ್ತಿ ಇದೆ. ಪ್ಲಸ್ ಆರ್ಟಿಫಿಷಿಯಲ್ ಪ್ರೋಟೀನ್ ಆಗಿ ತೊಗೊಳ್ತೀರಾ, ಇಲ್ಲಿ ತೊಗೊಳ್ಳಿ ನ್ಯಾಚುರಲ್ ಪ್ರೋಟೀನ್. ಈ ನ್ಯಾಚುರಲ್ ಪ್ರೋಟೀನ್ ಮಾಡ್ಕೊಂಡು ಟೇಸ್ಟ್ ಮಾಡಿ, ಇಲ್ಲಿ ಬಂದ್ಬಿಟ್ಟು ಟೇಸ್ಟ್ ಮಾಡಿ, ಅದು ಕೂಡ ಅದ್ಭುತವಾಗಿರ್ತದೆ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್. ಧನ್ಯವಾದ ಸರ್, ಒಳ್ಳೆ ರೆಸಿಪಿ ತೋರಿಸಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲ ವೀಕ್ಷಕರಿಗೂ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.